ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಅಪ್ಪ ಬಾಗ್ಲಾಕು, ಬೇಗ ಬಾಗ್ಲಾಕು. ಏನಾಯ್ತ್ರಿ ರೀ? ಯಾರು ಯಾರೋ ಕಲ್ಲು ಹೊಸಿತಾ ಇದ್ದಾರೆ. ಕಲ್ಯಾರು ಹೊಸಿತಾ ಇದ್ದಾರೆ. ಕುಡುಕ್ರು ಇರ್ಬೋದಾ? ಅಪ್ಪ ಆರಾಮಾಗಿದ್ಯಲ್ವಾ? ನಮ್ಮ ಮೇಜರ್ ಸರ್ಗೆ ಮೋಸ ಮಾಡ್ತೇನೋ? ಬಾರೋ ಬೋಸ್ಗಾರ. ಹೆಂಡತಿ ಜೊತೆ ಬೆಚ್ಚಗ್ ಮಲ್ಗಿದ್ಯಾನೋ? ಮೋಸ ಮಾಡ್ಬಿಟ್ಟು ಬಂದು ಮಲ್ಕೊಂಡ್ರೆ ಬಿಡ್ತೀವಿ ಅನ್ಕೊಂಡಿದ್ಯಾ? ಬರೀ ಕರೆಂಟ್ ಅಲ್ಲ ಕಣೋ, ನಿಮ್ ಮನೆಗ್ ಬರೋ ನೀರ್ನು ಕಟ್ ಮಾಡ್ತೀವಿ, ಬರೋ ಪ್ರತಿಯೊಂದು ಫೆಸಿಲಿಟೀಸು ಕಟ್ ಮಾಡ್ತೀವಿ. ಅದ್ ಹೆಂಗ್ ನೆಮ್ಮದಿಯಾಗಿ ಮಲ್ಕೊಂತ ನಾವು ನೋಡೇ ಬಿಡ್ತೀವಿ ಕಣೋ. ಯಾರಿದು ಹೀಗೆಲ್ಲ ಕೂಗಾಡ್ತಿದ್ದಾರೆ? ಯಾರೀ ಇವರೆಲ್ಲ ಹೀಗ್ ಮಾತಾಡ್ತಾ ಇದ್ದಾರೆ? ಈ ವಿಷಯ ಈ ತರ ತಿರುಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದರ ಪರಿಸ್ಥಿತಿ ನಾವು ಎದುರು ನೋಡದೆ ಇರೋದನ್ನ ಎದುರಿಸೋ ಹಾಗೆ ಮಾಡುತ್ತಮ್ಮ. ನನ್ನಿಂದಾಗಿ ನನ್ನ ಹೆಂಡತಿ ಮಕ್ಕಳು ತೊಂದರೆ ಅನುಭವಿಸ್ಬಾರ್ದು. ಅದು ಯಾರೋ ನೋಡ್ತೀನಿ. ಬಂದ್ರು ಯಾವಾಗ ಬರ್ತೀರಾ? ಬಂದ್ರು ಕಲ್ಲಲ್ಲ ಗುಂಡೆ ಇಟ್ಕೊಂಡು ಹೆದ್ರಲ್ಲ ಚಂದ್ರಶೇಖರ್. ಬನ್ನಿ ನಾನೇ ಬರ್ತೀನಿ. ಇವರು ಕಲ್ಲು ಹೊಡೆದು ಕಿರ್ಚಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ಕುಡ್ದಿದ್ದಾರೆ ಅನ್ಸುತ್ತೆ. ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ನೀನೇ ತಾನೇ ಹೇಳ್ಕೊಟ್ಟಿರೋದು. ಮುಂದೆ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡೋಣ. ಅಮ್ಮ ಅಪ್ಪನ್ ಕರ್ಕೊಂಡು ಒಳಗೆ ಹೋಗು. ನಡೀರಿ. ಹಾಳಾದವನು ನಾನು. ತಪ್ಪು ಮಾಡದೆ ಕಳ್ಳ ಅಂತ ಆರೋಪ ಹೊತ್ಕೊಂಡಿರೋದು ನಾನು. ನನ್ನ ಜೊತೆ ಇರೋದಕ್ಕೆ ನನ್ನ ಹೆಂಡತಿ ಮಗಳು ಎಲ್ಲ ಶಿಕ್ಷೆ ಅನುಭವಿಸ್ಬೇಕು. ನಡೀರಿ ನೀವು. ಇಂಚೆ ನಿಮ್ ಕ್ಯಾರೆಕ್ಟರು ಆಕಾಶಕ್ಕಿಂತ ಎತ್ತರವಾಗಿದೆ ಅಂತ ಅನ್ಕೊಂಡಿದ್ದೆ. ನಿಮ್ ಮನಸ್ಸು ಸಾಗರಕ್ಕಿಂತ ವಿಶಾಲವಾಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅದೆಲ್ಲ ಸುಳ್ಳು ಅಂತ ನೀವು ಸಾಬೀತು ಮಾಡ್ಬಿಟ್ರಿ. ನಮ್ಮ ಅಪ್ಪನ್ನ ಬೀದಿಗೆ ನಿಲ್ಲಿಸ್ಬಿಟ್ಟು ಅವ್ರ ನಂಬಿಕೆ ದ್ರೋಹಿ ಮೋಸ್ಗಾರ ಅಂತೆಲ್ಲ ಅಪವಾದ ಕೊಟ್ರಿ. ನಮ್ಮ ಅಪ್ಪನ್ನ ಗಂಗೆಯಲ್ಲಿ ಮುಳುಗಿಸಿದ್ರು ಆ ಗಂಗೆಗೂ ಅವರಲ್ಲಿ ಒಂದು ಪಾಪನೂ ಸಿಗಲ್ಲ ತೊಳೆಯೋಕೆ. ಅಂಥದ್ರಲ್ಲಿ ಅವನ್ ಮರ್ಯಾದೆ ತೆಗ್ದಿದ್ದೀರಾ ನೀವು. ಕೈನಲ್ಲಿರೋದು ಚಿನ್ನ ಅಂತ ಗೊತ್ತಿದ್ರು ಅಕ್ಸಾಲಿಗ ಅದನ್ನ ಒಂದ್ಸತಿ ಆದ್ರೂ ಸಾಣೆ ಮಾಡಿ ನೋಡ್ತಾನೆ. ಕೈನಲ್ಲಿರೋದು ನಿಜವಾದ ನೋಟ್ ಅಂತ ಗೊತ್ತಿದ್ರು ವ್ಯಾಪಾರಸ್ಥ ಅದನ್ನ ಬೆಳ್ಕಲ್ಲಿ ಹಿಡಿದು ನೋಡ್ತಾನೆ. ಅಂಥದ್ರಲ್ಲಿ ನೀವು ನನ್ನ ತಂದೆ ಮಾಡಿರೋದು ಸರಿನೋ ತಪ್ಪು ಅಂತ ನೋಡ್ದೆ ಎಲ್ಲರ ಮುಂದೆ ಅವ್ರ ಮರ್ಯಾದೆ ತೆಗ್ದಿದ್ದೀರಾ. ಹೆಮ್ಮೆಯಿಂದ ನನ್ನ ಅಳಿಯಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಅಂಥವ್ರ ಮನ್ಸನ್ನ ಛಿದ್ರ ಮಾಡ್ಬಿಟ್ರಿ ಹೆಜ್ಜೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಗುಣನ ನೀವು ಮರ್ತ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮಗೆ ನೆನಪಿದ್ದಿದ್ರೆ ನಿಮ್ಮ ಹೆಂಡತಿಯಾಗಿ ಬಂದಿರೋಳು ಅಂತರ ಅಲ್ಲ ಪ್ರಾರ್ಥನಾ ಅಂತ ಗೊತ್ತಾಗ್ತಿತ್ತು. ನೀವು ಸಾಕಿರೋ ಮಗ ಕಿಶೋರು ನಿಮ್ ಬೆನ್ ಹಿಂದೆ ಚೂರಿ ಹಾಕ್ತಿದ್ದಾನೆ, ನಿಮ್ ಹೆಸರಿಗೆ ಮಸಿ ಬಳಿತಿದ್ದಾನೆ ಅಂತ ಗೊತ್ತಾಗ್ತಿತ್ತು. ಆದ್ರೆ ನಿಮ್ ಒಳ್ಳೆತನನೇ ನಿಮ್ ಮುಖಕ್ಕೆ ಮಂಕ್ ಬೂದಿ ಎರ್ಚಿದೆ. ಆ ಒಳ್ಳೆತನನೇ ಇವತ್ ನಮ್ಮ ಮನೇಲಿ ಕಸಕ್ಕಿಂತ ಕಡೆ ಆಗೋಯ್ತು. ಒಂದ್ ಹೆಣ್ಣಿಗೆ ತಕಡಿ ತೂಗಿದ್ರೆ ಸಮನ ತೂಗೋದು ಇಬ್ರೆ, ಒಂದು ತಂದೆ ಇನ್ನೊಂದು ಗಂಡ. ಅದ್ರಲ್ಲಿ ಒಂದ್ ತೂಕನೂ ಹೆಚ್ಚು ಕಮ್ಮಿ ಆದ್ರೆ ಆ ಹೆಣ್ಣು ಸಹಿಸಲ್ಲ. ಇವತ್ತು ಎಲ್ಲರ ಮುಂದೆ ನಮ್ಮ ತಂದೆ ಮರ್ಯಾದೆ ತೆಗ್ದಿದ್ದೀರಾ. ಇವತ್ತು ನಮ್ಮ ಮನೇಲಿ ನೀವು ಅಹಂಕಾರದಿಂದ ಮೆರೆದಿದ್ದೀರಾ. ಪವಿತ್ರವಾಗಿ ಬೆಳೆಸ್ಕೊಂಡಿರೋ ಪ್ರೀತಿನ ಸಂಬಂಧನ ಕಳ್ಕೊಂಡಿದ್ದೀರಾ. ನನ್ನ ಪ್ರೀತಿನ ಅವಮಾನಿಸಿದ್ದೀರಾ. ಎಷ್ಟು ಧೈರ್ಯ ನಿಮ್ಗೆ? ನನ್ನ ಮುಂದೆನೆ ನಮ್ಮಪ್ಪಂಗೆ ಅವಮಾನ ಮಾಡ್ತೀರಾ, ನಮ್ಮಪ್ಪಂಗೆ ಬೈತೀರಾ. ಇಲ್ಲ ಯಜೆ, ನಿಮ್ಮನ್ ಮಾತ್ರ ನಂಗೆ ಕ್ಷಮಿಸಲ್ಲ.
ನಾನು ಹೇಳಿದೆ ಸರಿ ಅನ್ನೋ ಅಹಂಕಾರನ ಇಳಿಸ್ತೀನಿ. ನಮ್ಮಪ್ಪ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಲಕ್ಷ್ಮಿ ಸರು, ಆಗಲ್ಲ ಅನ್ನೋದು ಲೂಸರ್ಸ್ ಆಡೋ ಮಾತು. ಆಗತ್ತೆ ಅನ್ಕೊಂಡ್ರೆ ಖಂಡಿತ ಆಗೇ ಆಗತ್ತೆ, ಆದರೆ ಮನ್ಸಾರೆ ಆಗತ್ತೆ ಅನ್ಕೊಳ್ಳೋದು ಮುಖ್ಯ. ಹೌದು, ದೊಡ್ಡೋರೇ ಹೇಳಿಲ್ವಾ, ಅಂದ್ಕೊಂಡಿದ್ದೆಲ್ಲ ಆಗತ್ತೆ, ಆಗೋದಾದ್ರೆ ದೇವ್ರೇ ಆಗು ಅಂತ ಲೀಲಾತನ್ ಕರ್ಕೊಂಡ್ ಬರ್ತೀವಿ ಅಂತ ಅನ್ಕೊಳ್ಳೋಣ, ಹಾಗೆ ಆಗತ್ತೆ ಅಷ್ಟೇ. ಇದೇ ಬೇಕಾಗಿರೋದು. ಬನ್ನಿ ನಿಂತ್ಕೊಳ್ಳಿ. ಆನೆ ನಡೆದಿದ್ದೆ ದಾರಿ ಕಟ್ ಹಾಕಿ ನಿಲ್ಸೋ ತಾಕತ್ತಿದ್ರೆ ನಿಲ್ಲಿಸಬಹುದು, ಇಲ್ಲ ಅಂದ್ರೆ ನಮ್ ದಾರಿ ಗಡ್ಡ ಬಂದು ಸಾಯ್ಲೂಬಹುದು. ಲಕ್ಷ್ಮಿ, ವಾಯ್ಸ್ ಕೆಳಗ್ ಮಾಡಿ ಮಾತಾಡೋ. ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮತ್ತೆನ ಮನೆಗೆ ವಾಪಸ್ ಕರ್ಕೊಂಡ್ ಬರಕ್ಕೆ. ಅದಕ್ಕೆ ನಾನು ಒಪ್ಪಲ್ಲ. ಏಯ್, ಒಪ್ಪಲ್ಲ ಅನ್ನೋದಕ್ ನೀನ್ ಯಾರು? ನೀನೇನ್ ನಮ್ಮ ಅತ್ತೆನಾ? ನಿನಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದಮೇಲೆ ಸೈಲೆಂಟ್ ಆಗಿ ಸೈಡಲ್ಲಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ, ತುಳಿದು ಹಾಕ್ಬಿಡ್ತೀವಿ. ಹುಷಾರ್. ದೀಪ ಆರೋಕ್ ಮುಂಚೆ ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತಾರಲ್ಲ, ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ಆ ದೀಪನ ಆರ್ಸೋಕೆ ಅಂತಾನೆ ಅದ್ರ ಮುಂದೆ ಒಬ್ರು ಕೂತಿರ್ಬೇಕಾದ್ರೆ ಆ ಬತ್ತಿನ ಹಾಗೆ ಒಸ್ಕಾಕ್ಬಿಡ್ಬೋದು. ಧಮ್ಕಿ ಹಾಕ್ತಿದ್ಯಾ? ನಿನ್ ತಿಪ್ಪುರ್ಲಾಗ ಹಾಕ್ನಿದ್ರು ನಾವು ನಮ್ಮತ್ತೆನ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀವಿ. ನೀವು ಒಪ್ಕೊಳ್ಳಿ ಬಿಡಿ, ಈ ಮನೆಗೆ ನಾನೇ ಸೊಸೆ ಅಂದಮೇಲೆ ನಿಮ್ಮೂರು ಜನಕ್ಕೆ ನಾನೇ ಅತ್ತೆ. ಕಳ್ಳ ಯಾವತ್ತಿದ್ರು ನಾನು ಕಳ್ಳ ಅಂತ ಒಪ್ಕೊಳ್ಳಲ್ವಂತೆ. ಅದೇ ಅವನ್ ಐಡೆಂಟಿಟಿ ಕಾರ್ಡ್ ಇದ್ದ ಹಾಗೆ. ಏನು ದಬ್ಬಾಗ್ತಾ ಇರೋರು ನಾನು ಹಾಗೆ ನಾನು ಹೀಗೆ ಅಂತ ಬಿಲ್ಡಪ್ ತಗೊಂಡು ಬದುಕ್ಬಿಡ್ತಾರಂತೆ. ಸೇಮ್ ನಿಂತರ ಮೊದಲು ಆ ಬುದ್ಧಿನ ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.